ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಇವತ್ತು ನೋಡ್ತಾ ಇದ್ದೀರಾ ಅಂತ ಹೋಗ್ಬಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹಿಂದಿನ ವೀಡಿಯೋದಲ್ಲಿ ಯಾರೆಲ್ಲ ನೋಡಿದ್ದೀರಾ, ಏನೆಲ್ಲ ಅನಿಸ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ. ತುಂಬ ಮೋಸ್ಟೆಡ್ ಹಾಗೆ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ವೆಯ್ಟ್ ಗೇನ್ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ. ಸೊ ಆ ವಿಡಿಯೋನ ಇವತ್ತು ಹೇಳೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ತುಂಬ ಜನಕ್ಕೆ ಹೇಗೆ ಅಂದರೆ ಓವರ್ ವೆಯ್ಟ್ ಇರ್ತಾರೆ, ಅವರಿಗೆ ಸ್ವಲ್ಪ ಅದಿದು ಕಾಯಿಲೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ನ ಲಾಸ್ ಮಾಡಿ, ಮತ್ತು ಯಾರೆಲ್ಲ ವೆಯ್ಟ್ ತುಂಬ ಕಡಿಮೆ ಇರುತ್ತೀರಾ ಅಂಥವ್ರು ಕೂಡ ವೆಯ್ಟ್ನ ಗೇನ್ ಮಾಡಿ. ಇಂಥ ಹೈಟಿಗೆ ಇಂಥ ವೆಯ್ಟ್ ಅನ್ನೋದು ಇರುತ್ತೆ. ಸೊ ನಾನಿಲ್ಲಿ ಚಾಟ್ ಹಾಕಿರ್ತೀನಿ. ಸೊ ಇಂಥ ಹೈಟು ಇಂಥ ವೆಯ್ಟ್ ಅನ್ನೋದಿರುತ್ತೆ. ಸೊ ಅದನ್ನು ಮೇಂಟೈನ್ ಮಾಡ್ತಾ ಹೋಗಿ ಡೈಲಿ ಕೂಡ. ಇವಾಗ ಫುಡ್ನ ಒಂದಿನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿ ತಿನ್ನೋದು, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ತಿನ್ನೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಫುಡ್ಡು ಆ ಥರ ತಿಂತಾ ಹೋಗಿ ಡೈಲಿ ಕೂಡ. ಹಾಗೆ ಜಂಕ್ ಫುಡ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಅದ್ರ ಬದಲು ಫ್ರೂಟ್ ಸಲಾಡ್ ಆಗಿರ್ಬೋದು, ಹಾಗೆ ವೆಜಿಟೇಬಲ್ ಸಲಾಡ್ ಆಗಿರ್ಬೋದು, ಇಂಥದ್ದನ್ನ ತಿಂತಾ ಹೋಗಿ. ಜಂಕ್ ಫುಡ್ ನಿಮಗೆ ನನಗೆ ಬಿಡೋಕ್ಕಾಗ್ತಿಲ್ಲ ಅಂಥವ್ರು ಅದನ್ನು ತಿನ್ನೋ ಟೈಮಲ್ಲಿ, ಆ ಥರ ಆಸೆ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಥರನ ಮಾಡ್ಕೊಂಡು ತಿಂತ ಹೋಗಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಜನ ಆ ಥರ ಫುಡ್ನ ತಿನ್ನೋಕ್ಕೆ ಹೋಗಬೇಡಿ. ಈ ಥರ ಜ್ಯೂಸು, ಈಗ ಮ್ಯಾಂಗೋ ಜ್ಯೂಸ್ ಆಗಿರ್ಬೋದು, ಆ್ಯಪಲ್ ಜ್ಯೂಸ್ ಆಗಿರ್ಬೋದು, ಮತ್ತು ಹ್ಯಾಪಿ ಆಗಿರ್ಬೋದು, ಈ ಥರ ಎಲ್ಲ ಜ್ಯೂಸ್ ಈ ಥರ ಬಾಟಲಲ್ಲಿ ಮತ್ತು ಪ್ಯಾಕೆಟಲ್ಲಿ ಆ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನ್ಯಾಚುರಲಾಗಿ ನೀವೊಂದು ಫ್ರೂಟ್ನ ತಂದುಬಿಟ್ಟು ಈ ಥರ ಜ್ಯೂಸ್ ಎಲ್ಲ ಮಾಡ್ತಾ ಕುಡಿಯಿರಿ. ಆಲ್ಮೋಸ್ಟ್ ಹೊರಗಡೆ ಸ್ವಲ್ಪ ಅದಿದು ತೊಗೊಂಡು ತಿನ್ನೋದನ್ನು ಕಡಿಮೆ ಮಾಡಿ, ಮನೆಯಲ್ಲಿ ಆದಷ್ಟು ಇರೋದನ್ನು ನೀವು ಯೂಸ್ ಮಾಡ್ತಾ ಕುಡಿತಾ ಹಾಗೆ ತಿಂತಾ ಹೋಗಿ. ನಮ್ಮ ಬಾಡಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್, ನಮ್ಮ ಫೇಸ್, ನಮ್ಮ ಹೇರ್ ತುಂಬ ಚೆನ್ನಾಗಿ ಇರುತ್ತೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನನ್ನ ಫೇಸ್ ಆಗಲಿ, ನನ್ನ ಹೇರ್ ಆಗಲಿ, ನನ್ನ ಬಾಡಿ ಆಗಲಿ ಒಂದು ಪ್ಯಾಕ್ ಆಗಲಿ, ಒಂದು ಹೇರ್ ಪ್ಯಾಕ್ ಆಗಲಿ, ಫೇಸ್ ಪ್ಯಾಕ್ ಆಗಲಿ, ಈಗ ಬಾಡಿ ಒಂದು ಪ್ಯಾಕ್ ಹಾಕೋದ್ರಿಂದ ನನ್ನ ಬಾಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀರಾ. ಇಲ್ಲ, ನಾವು ಒಳಗಡೆ ಏನು ಫುಡ್ಡು ತೊಗೊಳ್ತೀವಿ ಅದರಿಂದನೂ ಕೂಡ ನಾವು ಮ್ಯಾಟರ್ ಆಗುತ್ತೆ. ತುಂಬ ಹೇರ್ ಲಾಸ್ ಆಗಿರ್ಬೋದು, ಫೇಸಲ್ಲಿ ಪಿಂಪಲ್ಸ್ ಆಗಿರ್ಬೋದು. ಹಾಗಾಗಿ ಪಿಂಪಲ್ಸ್ ಯಾಕಾಗಿದೆ, ತುಂಬ ಜನ ಜಂಕ್ ಫುಡ್ನ ತಿಂತಾ ಹೋಗ್ತೀರಾ, ಆಯಿಲಿ ಐಟಮ್ನು. ಸೊ ಅದರಿಂದನೂ ತುಂಬ ಪಿಂಪಲ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಬನ್ನಿ. ಈ ಥರದಕ್ಕೆ ಅಡಿಕ್ಟ್ ಆಗಿಬಿಡಿ. ಅದನ್ನು ಏನು ಅಡಿಕ್ಟ್ ಆಗಿದ್ರು ಅದಕ್ಕೂ ಡಬಲ್ ಈ ಕಡೆದಕ್ಕೆ ಅಡಿಕ್ಟ್ ಆಗಿ. ಅಂದರೆ ಫ್ರೂಟ್ ಸಲಾಡ್ ಆಗಿರ್ಬೋದು, ವೆಜಿಟೇಬಲ್ ಸಲಾಡ್ ಆಗಿರ್ಬೋದು, ಹಾಗೆ ಜ್ಯೂಸ್ ಆಗಿರ್ಬೋದು, ನ್ಯಾಚುರಲ್ ಆಗಿರೋದನ್ನ ಆ ಥರಕ್ಕೆ ಅಡಿಕ್ಟ್ ಆಗ್ತಾ ಬನ್ನಿ. ದಿನನಿತ್ಯ ಸೇವನೆ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ತುಂಬ ಜನ ವೆಯ್ಟ್ ಗೇನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಮಿನಿಮಮ್ ಅಂದರೆ ಒಂದು 2 ಮಂತ್ಸಿಂದನೂ ಕೂಡ ಆಗ್ತಿದೆ. ಸೊ ನನ್ನ ಮನೆಗೆ ಬಂದಿರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ನನಗೆ ಜ್ಯೂಸ್ ಮಾಡೋ ಅಂಥ ಮಿಕ್ಸಿ ಜಾರ್ ಬೇಕಿತ್ತು. ಹಾಗಾಗಿ ಸೊ ಇವತ್ತು ನಾನು ಮನೆಗೆ ಬಂದಿದ್ದೀನಿ. ಸೊ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ವಿಡಿಯೋ. ಹಾಗೆ ಸ್ವಲ್ಪ ಹೆಗ್ಗು ಸ್ಮೆಲ್ ಅನ್ನೋರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಹೆಗ್ಗು ಬಂದುಬಿಟ್ಟು ವೆಜ್ ಅಂತ ಹೇಳ್ತಾರೆ, ನಾನ್ ವೆಜ್ಜು ಕೂಡ ಅಂತಾರೆ. ಸೊ ಏನೋ ಒಟ್ಟು ವೆಜ್ಜವರು ಕೂಡ ತಿಂತಾರೆ, ನಾನ್ ವೆಜ್ಜರು ಕೂಡ ಮೊಟ್ಟೆನ ಬೇಯಿಸ್ಕೊಂಡು ತಿಂತಾರೆ, ಕುಡಿತಾರೆ. ಹಾಗಾಗಿ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಮೊಟ್ಟೆನೇ. ನಾನಂತೂ ಒಂದು 2 ಇಯರ್ಸ್ ಅಂತೂ ವೆಯ್ಟ್ ಗೇನ್ ಮಾಡೋಕ್ಕೆ ಮೊಟ್ಟೆನೇ ಫಸ್ಟ್ ನಾನು ತೊಗೊಂಡಿದ್ದು. ಸೊ ಹಾಗಾಗಿ ಇವತ್ತು ಬಂದುಬಿಟ್ಟು ಮೊಟ್ಟೆಯಿಂದ ಜ್ಯೂಸ್ನ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಮೊಟ್ಟೆ ತೊಗೊಬೇಕು. ನಾಟಿ ಕೋಳಿ ಮೊಟ್ಟೆ ಆದರೆ ಆಯಿತು, ನಾರ್ಮಲಾಗಿ ಫಾರಮ್ ಕೋಳಿ ಮೊಟ್ಟೆ ಸಿಗುತ್ತಲ್ಲ ಅದು ಆದ್ರೂ ಆಯಿತು. ಸೊ ಯಾವುದಾದ್ರು ನನ್ನ ಪ್ರಕಾರ ನೀವು ನಾಟಿ ಕೋಳಿ ಮೊಟ್ಟೆನ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಆ ನಾಟಿ ಕೋಳಿ ಮೊಟ್ಟೆ ಬಂದು ತೊಗೊಳ್ಳಿ. ಹಾಗೆ ಒಂದು ಬಾಳೆಹಣ್ಣು, ಪಚ್ಚ ಬಾಳೆ ಆದರೂ ಆಯಿತು, ನೇಂದ್ರ ಬಾಳೆಹಣ್ಣು ಅಂತ ಸಿಗುತ್ತೆ, ಅದು ಆದರೂ ಕೂಡ ಆಯಿತು. ಇಲ್ಲಾಂದರೆ ಅದೆರಡೂ ಇಲ್ಲ, ಪುಟ್ಟ ಬಾಳೆ ಇದ್ರೂ ಕೂಡ ಅದನ್ನಾದರೂ ಯೂಸ್ ಮಾಡಿ. ಒಟ್ಟು ನೇಂದ್ರ ಬಾಳೆಹಣ್ಣು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ನಾನು ಕೂಡ 2 ಇಯರ್ಸ್ ನೇಂದ್ರ ಬಾಳೆನೇ ಯೂಸ್ ಮಾಡ್ತಾ ಬಂದೆ. ಹಾಗಾಗಿ ಇವಾಗ ಒಂದಿನಕ್ಕೆಲ್ಲ ತಗೊಳಕ್ಕಾಗಲ್ಲ. ಸೊ ಸ್ವಲ್ಪ ಅದು ರೈಟ್ ಸ್ವಲ್ಪ ಇದೆ, ಪಚ್ಚ ಬಾಳೆ ಮತ್ತು ಇದು ಪುಟ್ಟಬಾಳೆಕ್ಕಿಂತ ಅದು ತುಂಬ ಇದೆ. ಸೊ ಹಾಗಾಗಿ ನೀವು ಇದೆರಡರಲ್ಲಿ ಯಾವುದಿರುತ್ತೋ ಮನೇಲಿ ಅದನ್ನು ತೊಗೊಳ್ತಾ ಬನ್ನಿ. ಬಾಳೆಹಣ್ಣು, ಒಂದು ಮೊಟ್ಟೆ, ಹಾಗೆ ಒಂದು 1/4 ಲೀಟ್ರ್ ಹಾಲು, ಹಾಗೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಆ ಕಲ್ಲು ಸಕ್ಕರೆ ಏನಾದರೂ ಹಾಕೊಬೋದು.
ಇಲ್ಲ ಸಕ್ಕರೆ, ಬರೀ ನಾರ್ಮಲಾಗಿ ಸಕ್ಕರೆ ಕೂಡ ಹಾಕೋಬೋದು. ಕಲ್ಲು ಸಕ್ಕರೆ ಅಂದರೆ ಕೇಸರಿ ಕಲರ್, ಆರೆಂಜ್ ಕಲರ್ ಒಂದು ಬರುತ್ತೆ, ವೈಟ್ ಒಂದು ಬರುತ್ತೆ. ಸೊ ಅದು ಎರಡರಲ್ಲಿ ಒಂದನ್ನೇ ಹಾಕ್ಕೊಳ್ಳಿ. ನಮಗೆ ಬೇಡ ಇದರಲ್ಲೇ ಶುಗರ್ ಆ್ಯಡ್ ಆಗುತ್ತಲ್ಲ ಅನ್ನೋರು ಏನು ಶುಗರ್ ಏನು ಹಾಕೋಣ ಅವಶ್ಯಕತೆ ಇಲ್ಲ, ಸಕ್ಕರೆನ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಒಂದು ಹಾಕ್ಕೊಬೋದು, ಇಲ್ಲ ಹಾಕದೆ ಇರ್ಬೋದು. ಬಟ್ ಕಂಪಲ್ಸರಿ ನೀವು 3 ಹಾಕಲೇಬೇಕು. ಬಾಳೆಹಣ್ಣು ಆಗಿರ್ಬೋದು, ಒಂದು ಮೊಟ್ಟೆ ಆಗಿರ್ಬೋದು, ಹಾಗೆ ಒಂದು 1/4 ಲೀಟ್ರ್ ಹಾಲು. ನನಗೆ 1/4 ಲೀಟ್ರು ಸಾಕು ಕುಡಿಯೋಕ್ಕೆ ಆಗುತ್ತೆ ಅನ್ನೋರು ಓಕೆ, ನನಗೆ ಅರ್ಧ ಲೀಟ್ರು ಆಗುತ್ತೆ ಅನ್ನೋರು ಕೂಡ ಅರ್ಧ ಲೀಟ್ರು ಹಾಕ್ಕೊಬೋದು. ಅದೇ ಒಂದು ಮೊಟ್ಟೆಗೆ, ಒಂದು ಬಾಳೆಹಣ್ಣಿಗೆ. ಸೊ ನೋಡಿದ್ರಿ ಅಲ್ವಾ, ಈ ಥರ ಕುಡಿತಾ ಹೋದ ದಿನ ಅಂದರೆ ಯಾವ ಟೈಮಲ್ಲಿ ಕುಡಿಬೇಕು ಅಂದರೆ ಇದನ್ನು ನೈಟು ಊಟ ಆದಮೇಲೆ ಇದನ್ನು ಕುಡಿದ್ಬಿಟ್ಟು ಒಂದು 1/2 ಅವರು ವಾಕ್ ಮಾಡಬೇಕು. ಊಟ ಆಗಿದ ತಕ್ಷಣ ಒಂದು ಕುಡ್ದು ಒಂದು 1/2 ಊಟ ಆಗಿದ ತಕ್ಷಣ ಕುಡಿಬೇಕು ಅನ್ನೋದಿಲ್ಲ, ಒಂದು ಊಟ ಆಗಿ ಒಂದು 1/4 ಗಂಟೆ ಆದಮೇಲೆ ಇದನ್ನು ಕುಡೀರಿ. ಒಂದು 2-3 ಡೇಸು ಒಂಚೂರು ವಾಮಿಟ್ ಆಗೋ ಥರ ಬರ್ತಾ ಇರ್ತಾ ಸ್ಮೆಲ್ಲಿಗೆ, ಒಬ್ಬೊಬ್ಬರಿಗೆ ಏನೂ ಆಗಲ್ಲ. ಸೊ ನಾನು ಕುಡಿತಾ ಬಂದಾಗ ಫಸ್ಟ್ ಡೇ ನನಗೆ ಒಂಥರ ಆಗಿತ್ತು, ಒಂಥರ ಹಿಂಸೆ. ಆಮೇಲೆ ಅದು ಈಸಿ ಆಗ್ತಾ ಹೋಗುತ್ತೆ, ಆರಾಮಾಗಿ ಕುಡಿತಾ ಹೋಗ್ಬೋದು. ಇದು ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಟ್ರೈ ಮಾಡ್ತಾ ಹೋಗಿ ಡೈಲಿ ಕೂಡ. ಹಾಗೆ ವೆಜ್ ಆಯಿಲು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ಅದನ್ನು ಆ್ಯಡ್ ಮಾಡಿ ಕೂಡ ಹಾಕ್ತೀನಿ. ನಾನು ಇದೇ ವಿಡಿಯೋದಲ್ಲಿ ಹಾಕೋಣ ಅಂತ ಇದ್ದೆ. ಸೊ ಟೌನಿಗೆ ಹೋಗಿಲ್ಲ, ಅದಕ್ಕೆ ಬೇಕಾಗಿರೋದು ಅಂತ ನಾನು ತೊಗೊಂಬರೋಕ್ಕೆ ಖಾಲಿಯಾಗಿದೆ, ಮನೇಲಿ ಮಾಡೋಣ ಅಂತ ಅಂದ್ಕೊಂಡೆ. ಒಂದೊಂದಿಲ್ಲ ಒಂದೊಂದಿದೆ. ಸೊ ಹಾಗಾಗಿ ಅದನ್ನೆಲ್ಲ ತಂದುಬಿಟ್ಟು ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು ಅಂತ ಹೇಳ್ಕೊಡ್ತೀನಿ. ಅಷ್ಟನ್ನ ಹಾಕಿಬಿಟ್ಟು ಮಾಡ್ತಾ ಕುಡಿತಾ ಹೋದರೆ ಡೈಲಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಅದನ್ನು ಕುಡಿಯೋಕ್ಕಿಂತ ಮುಂಚೆ ಏನು ಮಾಡಿ, ವೆಯ್ಟ್ನ ಚೆಕ್ ಮಾಡಿ. ನೀವಿವಾಗ ನಾನು ಈ ಒಂದು ವೆಯ್ಟ್ ಗೇನ್ ಮಾಡೋಕ್ಕೆ ಇದೊಂದು ಜ್ಯೂಸ್ನ ನಾನು ಕುಡಿತಾ ಇದ್ದೀನಿ ಅನ್ನೋರು ಫಸ್ಟು ವೆಯ್ಟ್ನ ಚೆಕ್ ಮಾಡಿ. ಅಂದರೆ ಮಾರ್ನಿಂಗು ದಿನನಿತ್ಯದ ಏನು ನಮ್ಮ ಮೋಷನ್ ಆಗಿರಲಿ ಅದೆಲ್ಲ ಮುಗಿಸ್ಕೊಂಡು ನೀವು ವೆಯ್ಟ್ ಚೆಕ್ ಮಾಡಿ. ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಮ ವೆಯ್ಟು ಚೆಕ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಏನು ಮಾಡಿ ಅಂದರೆ ಆ ವೆಯ್ಟ್ನ ಚೆಕ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ. 1 ಮಂತ್ ನೀಟಾಗಿ ಕುಡೀರಿ. ಅಂದರೆ ನೈಟ್ ಊಟ ಆದಮೇಲೆ ಕುಡ್ದು 1 ಮಂತ್ ಆದಮೇಲೆ ವೆಯ್ಟ್ ಚೆಕ್ ಮಾಡಿ. ಮಿನಿಮಮ್ ಅಂದರೂ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತಿಗೆ 3 kgs ಅಂತೂ ರೆಡ್ಯೂಸ್ ಆಗಿತ್ತು. ಸೊ ಹಾಗಾಗಿ ಈ ಥರ ಕುಡಿತಾ ಬಂದರೆ ನಿಮ್ಮ ವೆಯ್ಟ್ ಗೇನ್ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ವೆಯ್ಟ್ ಲಾಸ್ ಇರೋರು ನಾನು ಈ ಕಡೆ ಚಾರ್ಟ್ ಹಾಕಿದ್ದೀನಿ, ನೋಡ್ಬೋದು. ಇಷ್ಟು ವೆಯ್ಟಿಗೆ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಗರ್ಲ್ಸಿಗೆ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಅನ್ನೋದಿರುತ್ತೆ, ಬಾಯ್ಸಿಗೂ ಅಷ್ಟೇ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಅನ್ನೋದಿರುತ್ತೆ. ಸೊ ಇದನ್ನು ಕೂಡ ಚೆಕ್ ಮಾಡ್ಕೊಂಬಿಟ್ಟು ಆ ಹೈಟಿಗೆ ಆ ವೆಯ್ಟ್ನ ಮಾಡ್ತಾ ಬನ್ನಿ. ನಿಮ್ಮ ಅಷ್ಟು ವೆಯ್ಟ್ ಆಯಿತು ಅಂದಮೇಲೆ ಏನು ಡೈಲಿ ನೀವು ಅದನ್ನು ಮಾಡ್ತಾ ಬಂದರೋ ಅದನ್ನೇ ಮಾಡ್ತಾ ಹೋಗಿ. ಡೈಲಿ ಬೆಳಗ್ಗೆ ಎದ್ದುಬಿಟ್ಟು ಒಂದು ವಾಕ್ ಆಗಿರ್ಬೋದು, ಒಂದು ಎಕ್ಸಸೈಸ್ ಆಗಿರ್ಬೋದು, ಈ ಥರ ಮಾಡ್ತಾ ಬಂದರೆ ನಮ್ಮ ದೇಹಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ಹೆಣ್ಮಕ್ಳು ಆಗಿರೋರು ಮನೆಯಲ್ಲಿ ತುಂಬ ಜನ ಅಡುಗೆ, ಮನೆ ಕೆಲಸ ಅದೆಲ್ಲ ಮಾಡ್ತಾ ಹೋಗ್ತೀರಾ. ಸೊ ಅದು ಮ್ಯಾಟರ್ ಆಗುತ್ತೆ. ಅಂದರೆ ನಮಗೆ ಅಂತಲೇ ನಾವೊಂದು ಟೈಮ್ ಕೊಡ್ಕೊಂಡು, ಬೆಳಗ್ಗೆ ಒಂದು ಟೈಮ್ ಕೊಡ್ಕೊಂಡು ನಮ್ಮ ದೇಹಕ್ಕೆ ಆಗುವಂತಹ ಒಂದು ಎಕ್ಸಸೈಸ್ನ ಮಾಡ್ತಾ ಬಂದರೆ ಇನ್ನು ಹೆಚ್ಚಾಗಿ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸ್ಯಾರಿ ಹಾಕ್ಕೊಂಡು ಮಾಡಿದೆ, ಸ್ವಲ್ಪ ಯುನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೆಲ್ಲ. ಹಾಗಾಗಿ ಅಮ್ಮನ ಸ್ಯಾರಿ ಹಾಕಿಬಿಟ್ಟು ಮಾಡಿದೆ. ಯಾವಾಗಲೂ ಕೂಡ ಡ್ರೆಸ್ಸು ಮತ್ತು ಟಿ ಶರ್ಟ್ ಹಾಕೊಂಡೆ ಮಾಡ್ತೀವಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಯಾರಿ ಹಾಕೊಂಡು ಮಾಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಕೂಡ ಹಾಕಿ. ಹಾಗೆ ಇದನ್ನಂತೂ ಯಾರೆಲ್ಲ ವೆಯ್ಟ್ ಲಾಸ್ ಆಗಿದ್ದೀರಾ 100% ನಿಮ್ಮ ವೆಯ್ಟ್ ಗೇನ್ ಆಗುತ್ತೆ. ನನ್ನ ಫೋಟೋಸು ಕೂಡ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು. ನಾನು ಮೊದಲು ಎಷ್ಟು ವೆಯ್ಟ್ ಲಾಸ್ ಆಗಿದೆ, ಆಮೇಲೆ ವೆಯ್ಟ್ ಎಷ್ಟು ಗೇನ್ ಆಗಿದೆ ಅಂತ ಹೇಳಿಬಿಟ್ಟು 2 ಇಯರ್ಸಿಗೆ ನಾನು ಅವಾಗ ಮಂತ್ ಹಾಕೋಕ್ಕೆ ನನ್ನ ಹತ್ರ ಫೋಟೋ ಅಂದರೆ ಫೋನ್ ಇರಲಿಲ್ಲ. ಸೊ ಹಾಗಾಗಿ 2018 ಹೆಂಗಿತ್ತು, ಆಮೇಲೆ 2023 2022 ಆ ಥರ ಅನಿಸುತ್ತೆ ಫೋಟೋಸ್ ತೆಗೆದಿರೋದು. ಆಮೇಲೆ ಹೆಂಗಾಯಿತು ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ಹೆಲ್ದಿಯಾಗಿರೋ ಜ್ಯೂಸ್ನ ನೀವು ಮಾಡ್ಕೊಂಡು ಕುಡಿತಾ ಹೋಗ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಟ್ರೈ ಆದಮೇಲೆ ಹೋಗ್ಬಿಟ್ಟು ಕಮೆಂಟ್ಸ್ ಹಾಕಿ ಹೆಂಗೆ ಅನ್ನಿಸ್ತು, ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನ್ನಿಸ್ತು, ಕುಡಿದ್ಮೇಲೆ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಹಾಕಿ. ತುಂಬ ಜನಕ್ಕೆ ಈ ವೆಯ್ಟ್ ಗೇನ್ ಬಗ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡಿದ್ದೀನಿ, 2 ಇಯರ್ಸ್ ಯೂಸ್ ಮಾಡಿದ್ದೀನಿ, ಡೈಲಿ ಕೂಡ ಕುಡಿತಾ ಹೋಗಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ ನಿಮಗೆ 3 ಮಂತ್ಸಿಗೆ ವೆಯ್ಟ್ ಗೇನ್ ಆಯಿತು ಅಂದರೆ
ಅದನ್ನು ಅಲ್ಲಿ ಬಿಡ್ಬೋದು, ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ನಮ್ಮ ಬೋನಿಗೆ ತುಂಬ ಪೋಷಕಾಂಶ ಆಗಿರ್ಬೋದು, ನಮ್ಮ ವೆಯ್ಟ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗೋ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಈ 3 ಐಟಮು. ಸೊ ಹಾಗಾಗಿ ಕುಡಿತಾ ಬನ್ನಿ. ಹಾಲನ್ನ ನೀವು ಕಾಯಿಸಿರೋದನ್ನೇ ಹಾಕಲೇಬೇಕು. ತಣ್ಣಗಿರೋದು ಇವಾಗ ಇವಾಗ ಹೋಗ್ಬಿಟ್ಟು ಸ್ಟೋರಿಗೆ ಹೋಗ್ಬಿಟ್ಟು ತೊಗೊಂಡ್ಬಂದಿರೋದು ಅದನ್ನೆಲ್ಲ ನೀವು ಕಾಯಿಸ್ಬಿಟ್ಟೆ ಹಾಕಿ. ಕಾಯಿಸೋದಂದರೆ ಬಿಸಿ ಬಿಸಿ ಅದನ್ನೇ ಹಾಕೋಕೆ ಹೋಗ್ಬಿಡಿ. ಕಾಯಿಸಿ ತಣ್ಣಗಿರೋ ಹಾಲನ್ನು ನೀವು ಹಾಕ್ತಾ ಹೋಗಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಯಾರು ಕೂಡ ತಂಬನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ಕಾಯಿಸದೇ ಇರೋ ಹಾಲನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಇವಾಗ ಮನೇಲಿ ಹಸು ಯಾರೆಲ್ಲ ಸಾಕಿರ್ತೀರೋ ಅಂಥವ್ರು ಕೂಡ ಕಾಯಿಸ್ಬಿಟ್ಟು ಅದನ್ನು ಹಾಕಿ. ಇವಾಗ ನ್ಯಾಚುರಲ್ ಆಗಿರೋ ಹಾಲು ಸಿಕ್ಕಿಲ್ಲ ಅಂದರೆ ಡೈರಿನ ತೊಗೊಬಂದು ಅದನ್ನು ಕೂಡ ಹಾಕಿ. ಯಾರ ಮೇಲೆಲ್ಲ ಹಸು ಇದೆಯೋ ಅಂಥವ್ರು ಆ ಹಾಲನ್ನ ಯೂಸ್ ಮಾಡಿ. ಯಾರಿಗೆಲ್ಲ ಸಿಗರೋ ಅಂಥವ್ರು ಹೋಗ್ಬಿಟ್ಟು ಸ್ಟೋರಿಗೆ ಹೋಗಿ ಯೂಸ್ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಏಕೆಂದರೆ ನಾನೇ ಎಕ್ಸಾಂಪಲ್ ಅದರಲ್ಲಿ 2 ವರ್ಷ ಯೂಸ್ ಮಾಡಿದ್ದೀನಿ. ಸೊ ಹೆಂಗೆಲ್ಲ ಅನ್ನಿಸ್ತು ಕುಡಿದ್ಮೇಲೆ ಏನೆಲ್ಲ ಫೀಲ್ ಆಗುತ್ತೆ, ಸೊ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದ ನಾನು ನಿಮಗೆ ಸಿಗ್ತೀನಿ. ಮತ್ತು ಯಾರೆಲ್ಲ ವೆಜ್ ತಿರೋ ಅಂಥವ್ರಿಗೋಸ್ಕರ ಕೂಡ ವೆಯ್ಟ್ ಗೇನ್ ಬಗ್ಗೆ ಒಂದು ವಿಡಿಯೋ ತೊಗೊಬರ್ತೀನಿ. ಬಾಯ್.